ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಲಾಗ್ನ ಬಂದು ಇವತ್ತು ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ನೈಟು 9:15 ನಾನು ಲಾಗ್ ಮಾಡ್ತಾ ಇರೋದು. ಇವತ್ತಿನ ದಿನ ಹೇಗಿತ್ತಂದರೆ, ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ನನಗೆ ಎಷ್ಟು ಬಿಸ್ನೆಸ್ ಇತ್ತೋ ನಮ್ಮ ಮೊಬೈಲ್ ಕ್ಯಾಂಟೀನಲ್ಲಿ ಅಷ್ಟೇ ಖುಷಿಯಾದ ಬಿಸ್ನೆಸ್ ಇವತ್ತು. ತುಂಬ ಖುಷಿ ಆಯಿತು. ಎಷ್ಟು ಹೋಗಿದ್ದೆ 11:15, 2:20ಕ್ಕೆಲ್ಲ ಶೋಲ್ಡ್ ಔಟ್, ಎಲ್ಲ ಐಟಮು ಖಾಲಿ ಆಗೋಯಿತು. ನೋಡಿ ಯಾರೋ ಹಿಂಗೆ ಬೇಜಾರು, 20 ರೂಪಾಯಿ ಆಯ್ತಾ ರೈಸ್ ಹಾಕ್ಕೊಡಿ ಅಂದ, ಹಾಕ್ಕೊಟ್ಟೆ. ತಟ್ಟೆಲೇ ಕಾಣಿಸ್ತಲ್ಲ, ನನ್ನ ಮೊಬೈಲ್ ಕ್ಲಾರಿಟಿ ಬೇರೆ ಅಷ್ಟಿಲ್ಲ, ಹತ್ರನೇ ಹೋಗಿ ತೋರಿಸ್ತೀನಿ ನೋಡಿ. ತಟ್ಟೆಲೆ ಅಷ್ಟು ಅನ್ನ ಬಿಟ್ಬಿಟ್ಟು ಹೋಗೋಣ. ನೋಡು ಕ್ಲೋಸಿಂಗ್ ಟೈಮ್ ಅಲ್ವಾ, ನಾನು ಸರಿ ಬಿಡು ಇನ್ನೇನು ಮಾಡ್ತೀವಿ, 20 ರೂಪಾಯಿನ ಇಸ್ಕೊಂಡು ಊಟ ಕೊಟ್ಟೆ. ಎಣ್ಣೆ ಹೊಡೆದಿದ್ದ ಚೆನ್ನಾಗೆ, ಎಣ್ಣೆ ಕುಡ್ದವನಲ್ಲ, ಇನ್ನೇನು ಪಾಪ ಓಲಿ ಬಿಡು ಅಂದ್ಕೊಂಡು ಹಾಕ್ಕೊಟ್ರೆ ದುರಾಂಕಾರ. ನಾನು ನೋಡೇ ಇಲ್ಲ, ಒಳಗಡೆ ಇಲ್ಲಿ ಎಡಿಟ್ ಮಾಡ್ತಿದ್ದೆ, ಸ್ವಲ್ಪ ಕುಂತ್ಕೊಂಡಿದ್ದೆ, ನಾನು ತಿಂತವನು ಅಂದ್ಕೊಂಡೆ. ಅಣ್ಣ ಹಂಗೆ ಸ್ವಲ್ಪ ಎಡ್ತು ತಿಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗವನೆ. ಏನೂ ಮಾಡೋಕ್ಕಾಗಲ್ಲ, ನಾವೇನು ಹೊಟ್ಟೆ ಉರ್ಕೊಂಡು ಕೊಡ್ತೀವಿ, ಅದೇ ತಪ್ಪು ಅಂತ ಅನಿಸುತ್ತೆ. ಇರಲಿ ಪರವಾಗಿಲ್ಲ. ನಾನೇನು ಹೇಳ್ತಿದ್ದೆ ಆವಾಗಲೇ ಬಿಸ್ನೆಸ್ ಬಗ್ಗೆ. ಈ ಬಿಸ್ನೆಸ್ಸೇ ಹಿಂಗೆ ಗುರು, ಯಾವಾಗ ಹೆಂಗೆ ಯಾವ ದಿನ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈಗ ಬೇರೆ ಐಟಮರು ಏನಾದ್ರು ಮಾಡ್ಬೋದು. ಈಗ ನಿಜವಾಗ್ಲೂ ಸ್ವಲ್ಪ ವೇಸ್ಟೇ ಆಗೋಯ್ತು ಅನ್ನ ಎಲ್ಲ, ಏನು ಬೇಜಾರಾಗುತ್ತೆ, ಅದೊಂದು ಬೇಜಾರು. ಬೇರೆದಾದ್ರು ಬಿಸ್ನೆಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಏನು ವೇಸ್ಟ್ ಆಗಲಿಲ್ಲ ಅಂದರೆ ನಮಗೂ ಏನು ಬೇಜಾರಾಗಲ್ಲ. ಆದರೆ ಈ ಥರ ಏನಾದ್ರು ಆಗ್ಬಿಟ್ರೆ ಸಖತ್ ಬೇಜಾರಾಗೋಯ್ತದೆ. ಎಲ್ಲ ಆಯಿತು. ಆಮೇಲೆ ಇಲ್ಲೂ ಅಷ್ಟೇ, ಹೋಟ್ಲಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗೈತೆ ಇವತ್ತು. ಮೊಬೈಲ್ ಕ್ಯಾಂಟೀನಲ್ಲಿ ಬಿಸ್ನೆಸ್ ಸೂಪರು, ಇವತ್ತು ಹೋಟ್ಲಲ್ಲಿ ಬಿಸ್ನೆಸ್ ಸೂಪರು. ಇವಾಗ ಹೋಟ್ಲು ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಓಡಬೇಕು. ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕಾಗಿರಲಿಲ್ಲ ಇವತ್ತು. ತುಂಬ ಬೆಳಗ್ಗೆಯಿಂದ ಇನ್ ಕೇಸ್ ನಾನು ಲಾಗ್ ಮಾಡಿದರೆ ತುಂಬ ಬೇರೆ ಬೇರೆ ದೇವಸ್ಥಾನ ಪೂಜೆ ಎಲ್ಲ ಏನೇನೋ ಇತ್ತು, ಎಲ್ಲನೂ ಕವರ್ ಮಾಡ್ಬೋದಿತ್ತು. ಕೆಲಸದ ಬ್ಯುಸಿಲಿ ಆಗಲಿಲ್ಲ ಇವತ್ತು. ಸಪೋರ್ಟ್ ಮಾಡ್ತಾಯಿರಿ. ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಸಖತ್ತಾಗಿ ರೀಚ್ ಆಗ್ತೈತೆ. ಯೂಟ್ಯೂಬ್ ತುಂಬ ನಿಧಾನ ಆಗ್ತೈತೆ. ಇದು ಒಂದು ಟೈಮು ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮೇನ್ ಕಾನ್ಸೆಪ್ಟ್ ಆ್ಯಕ್ಚುಲಿ ಯೂಟ್ಯೂಬ್ ಅಂತಲೇ. ಇನ್ಸ್ಟಾ ಮಾತ್ರ ಸಖತ್ತಾಗಿ ಒಯ್ದೈತೆ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಲಕ್ಷ ವ್ಯೂಸ್ ಎಲ್ಲ ಹೋಗ್ತೈತೆ. ಫಾಲೋವರ್ಸು ಸಖತ್ತಾಗಿ ಬರ್ತಿದ್ದಾರೆ. ಈಗ ಇನ್ಸ್ಟಾಗ್ರಾಮ್ ಅಟ್ ಪ್ರೆಸೆಂಟು 8,000 ಪ್ಲಸ್ ಫಾಲೋವರ್ಸ್ ಆಗಿದ್ದಾರೆ. ಇನ್ನು ಫೇಸ್ಬುಕ್ಕಲ್ಲಿ 12,000 ಪ್ಲಸ್ ಫಾಲೋವರ್ಸ್ ಆಗಿದ್ದಾರೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಅಫಿಷಿಯಲಾಗಿ 10K ಕಂಪ್ಲೀಟ್ ಆಗಿಬಿಟ್ಟು ಸಾಕು. ಏನೋ ಒಂದು ಪ್ರೊಫೈಲ್ ನೋಡೋಕ್ಕೆ ತುಂಬ ಖುಷಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 2-3 ಡೇಸಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಏಕೆಂದರೆ ಇಷ್ಟೊಂದು ಈ ಮಟ್ಟಿಗೆ ರೀಚ್ ಆಗುತ್ತೆ, ವೀಡಿಯೋಸ್ಗಳೆಲ್ಲ ಹಿಂಗೆ ಹೋಗ್ತವೆ ಅಂತ ಅಂದ್ಕೊಂಡಿದ್ದಿಲ್ಲ ನಾನು. ಎಲ್ಲೋ ಒಂದು ಸಣ್ಣ ಸಾಸಿವೆ ಕಾಳು ಥರ ಇದ್ದಿದ್ದು ನನ್ನ ID ಇವತ್ತೊಂದು ಬೆಟ್ಟದ ಥರನೇ ಬೆಳೆಸ್ಬಿಟ್ಟಿದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು. ಯೂಟ್ಯೂಬ್ ಒಂದೇ ಒಂದು ಕ್ಲಿಕ್ ಆಗಬೇಕಾಗಿರೋದು, ಇದು ಕ್ಲಿಕ್ ಆಗುತ್ತೆ ಒಂದು ಟೈಮ್. ಅದಕ್ಕೆ ಯಾವ ಥರ ಒಂದು ಟೈಮ್ ಬಂದಾಯಿತು, ಇದಕ್ಕೂ ಒಂದು ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡ್ತಾಯಿರಿ ಹಿಂಗೆ ಎಲ್ಲರೂ. ಇನ್ನೂ ಮುಂದೆ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೇಕಂತ ಇದ್ದೀನಿ. ನನಗೆ ಇನ್ಸ್ಟಾಗ್ರಾಮ್ ಕ್ಯಾರೆಕ್ಟರ್ ಕಂಟೆಂಟ್ ಮಾಡೋಕ್ಕೆ ತುಂಬ ಇಷ್ಟ. ಆ ಕ್ಯಾರೆಕ್ಟರ್ ಕಂಟೆಂಟ್ ಬರೋ ಸಖತ್ತಾಗಿ ಹೋಗಿದೆ, ಒಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ. ಆ್ಯಕ್ಚುಲಿ ಇವತ್ತೊಂದು ಕ್ಯಾರೆಕ್ಟರ್ ಕಂಟೆಂಟ್ ಇತ್ತು, ಅದು ಹೇಳಿದ್ನಲ್ಲ, ಯೂಟ್ಯೂಬ್ಗೆ ಲಾಗ್ ಮಾಡೋಕ್ಕಾಗಲಿಲ್ಲ ತುಂಬ ಕೆಲಸದಿಂದ. ಅದರಿಂದ ನಾನು ಇವತ್ತು ಮಾಡೋಕ್ಕಾಗಲಿಲ್ಲ ಕ್ಯಾರೆಕ್ಟರ್ ಕಂಟೆಂಟ್ನ. ಬಟ್ ಏನಾದರೂ ಇನ್ಫಾರ್ಮೇಷನ್ ಒಂದೊಂದು ವೀಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.